ನಿಸ್ವಾರ್ಥ, ಒಬ್ರನ್ನೊಬ್ರು ಮಾತಿಲ್ದೆ ಅರ್ಥ ಮಾಡ್ಕೊಳ್ಳೋ ಸ್ನೇಹವನ್ನ ನಾವು ನೋಡಕ್ ಸಾಧ್ಯನಾ? ಇಂಥ ಶುದ್ಧವಾದ, ನಿರೀಕ್ಷೆಗಳಿಲ್ಲದ ಸಂಬಂಧವನ್ನ ಉಳಿಸ್ಕೊಳ್ಳೋಕೆ ಏನೆಲ್ಲ ಚಾಲೆಂಜಸ್ ಇವೆ? ಸ್ವಾಗತ. ಭಾರತೀಯ ಪುರಾಣಗಳನ್ನ ನೋಡಿದ್ರೆ ಸ್ನೇಹಕ್ಕೆ ಒಂದು ತುಂಬಾನೇ ವಿಶೇಷವಾದ ಸ್ಥಾನ ಇದೆ ಅಲ್ವಾ? ಹೌದು, ಖಂಡಿತ. ಎಷ್ಟೊಂದು ಅದ್ಭುತ ಕಥೆಗಳಿವೆ. ಹೌದು. ಅಂತಹ ಸ್ನೇಹದ ಕಥೆಗಳು ನಮ್ಗೆಲ್ಲ ಒಂಥರ ಸ್ಫೂರ್ತಿ ಕೊಡ್ತವೆ. ಇವತ್ತು ನಾವು ಮಾತಾಡಕ್ ಹೊರಟಿರೋದು ಅಂಥದ್ದೇ ಒಂದು ಅಜರಾಮರ, ತುಂಬಾ ಪವಿತ್ರವಾದ ಸ್ನೇಹದ ಬಗ್ಗೆ. ಕೃಷ್ಣ ಸುಧಾಮರ ಕಥೆ. ಅದೇ, ದ್ವಾಪರ ಯುಗದಲ್ಲಿ ನಡೆದಿದ್ದು ಅಂತ ಹೇಳುವ ಈ ಕಥೆ ಶ್ರೀಕೃಷ್ಣ ಮತ್ತವನ ಬಾಲ್ಯದ ಗೆಳೆಯ ಆ ಬಡ ಬ್ರಾಹ್ಮಣ ಸುಧಾಮನ ಕಥೆ. ಮಗಳು ಸ್ನೇಹದ ನಿಜವಾದ ಅರ್ಥ ಏನು, ಭಕ್ತಿ ಅಂದ್ರೆ ಏನು, ಆಮೇಲೆ ಭಗವಂತನ ಕರುಣೆ, ಇದರ ಬಗ್ಗೆ ಎಲ್ಲ ಈ ಆಕರ ಏನ್ ಹೇಳುತ್ತೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಯಾಕಂದ್ರೆ ಈ ಕತೆ ಬರೀ ಇಬ್ರು ಫ್ರೆಂಡ್ಸ್ ಮೀಟ್ ಮಾಡಿದ್ದಲ್ಲ. ಅಲ್ವೇ ಅಲ್ಲ. ಆಕರದಲ್ಲೂ ಹೇಳೋ ಹಾಗೆ ಇದು ದ್ವಾಪರಯುಗದ್ದು ನಿಜ. ಆದ್ರೆ ಅದರ ಮೌಲ್ಯಗಳಿದೆಯಲ್ಲ, ಅವು ಇವತ್ತಿಗೂ ಅಷ್ಟೇ ರೆಲೆವೆಂಟ್. ಹೌದು. ಅಂದ್ರೆ ಭಕ್ತಿ, ನಿಸ್ವಾರ್ಥ ಸ್ನೇಹ, ಆ ಸಮರ್ಪಣಾ ಭಾವ, ಆಮೇಲೆ ದೈವಿಕ ಸ್ಪಂದನೆ, ಇದೆಲ್ಲ ಒಂಥರ ಬೆರ್ತೋಗಿದೆ ಇದರಲ್ಲಿ. ಆ ಆಕರದ ಮೂಲಕ ಇದರ ಆಳಕ್ಕಿಳಿಯೋಣ. ಕೇವಲ ಕತೆ ಕೇಳೋದಕ್ಕಿಂತ ಅದರ ಹಿಂದಿನ ಮೆಸೇಜ್ ಏನಿದೆ ಅನ್ನೋದು ಮುಖ್ಯ ಅಲ್ಲ. ಖಂಡಿತ. ಕಥೆ ಶುರುವಾಗೋದೇ ನೋಡಿ ಗುರು ಸಾಂದೀಪನಿ ಮುನಿಗಳ ಆಶ್ರಮದಲ್ಲಿ. ಹೌದು, ಗುರುಕುಲ. ಅಲ್ಲೇ ಇವರಿಬ್ರು ಕೃಷ್ಣ ಮತ್ತು ಸುಧಾಮ ಒಟ್ಟಿಗೆ ಓದೋದು. ಆಕರದಲ್ಲಿ ಹೇಳೋ ಹಾಗೆ ಕೃಷ್ಣ ರಾಜಕುಮಾರ, ಸುಧಾಮ ಬಡ ಬ್ರಾಹ್ಮಣ. ಅಜಗಜಾಂತರ ವ್ಯತ್ಯಾಸ. ಹೌದು. ಆದ್ರೂ ಅವರಿಬ್ರ ನಡುವೆ ಆ ಸ್ಥಾನಮಾನದ ಅಂತರ ಅನ್ನೋದೇ ಇರ್ಲಿಲ್ಲ ಅಂತ ಆಕರ ಸ್ಪಷ್ಟವಾಗಿ ಹೇಳುತ್ತೆ. ಒಟ್ಟಿಗೆ ಆಟ ಆಡೋದು, ಗುರುಗಳ ಸೇವೆ ಮಾಡೋದು, ಪಾಠ ಕಲಿಯೋದು, ಕಾಡಿಗೋಗಿ ಸೌದೆ ತರದು, ಎಲ್ಲ ಒಟ್ಟಿಗೆ. ಹೌದು. ಆ ದಿನಗಳು ಹಾಗೆ ಇರ್ತಾ ಇತ್ತು. ಆಕರದಲ್ಲಿ ಒಂದು ಚಿಕ್ಕ ವಿವರಣೆ ಇದೆ. ಸುಧಾಮನ ಬಡತನ ಎಷ್ಟಿತ್ತಂತೆ ಅಂದ್ರೆ ಕೆಲವು ಸಾರಿ ಗುರುಪತ್ನಿ ಕೊಡೋ ಅಲ್ಪ ಸ್ವಲ್ಪ ಊಟನೂ ಸಾಕಾಗ್ತಿರ್ಲಿಲ್ವಂತೆ. ಇದನ್ನ ಕೃಷ್ಣ ನೋಡಿ ತನಗೆ ಸಿಕ್ಕಿದ್ದ ಸ್ವಲ್ಪ ಆಹಾರದಲ್ಲೇ ಅವನಿಗೆ ಪಾಲು ಕೊಟ್ಟು ಅವನ ಹಸಿವು ನೀಗಿಸ್ತಿದ್ನಂತೆ. ನೋಡಿ, ಅಲ್ಲಿಂದಲೇ ಶುರುವಾಗಿದೆ ಆ ಬಾಂಧವ್ಯ. ನಿಜ. ಇದು ಅವರ ಸ್ನೇಹಕ್ಕೆ ಇನ್ನೂ ಬಲ ಕೊಡ್ತು. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಅವರ ಸ್ನೇಹದ ಅಡಿಪಾಯ. ಅದು ಯಾವುದೇ ಲೌಕಿಕ ವಿಚಾರಗಳ ಮೇಲೆ ನಿಂತಿರ್ಲಿಲ್ಲ. ಅಂದ್ರೆ ಸೋಷಿಯಲ್ ಸ್ಟೇಟಸ್ ಆಗ್ಲಿ, ದುಡ್ಡು ಕಾಸು, ಅಧಿಕಾರ ಇದ್ರ ಮೇಲೆ ಅಲ್ಲ. ಅಲ್ಲವೇ ಅಲ್ಲ. ಬದಲಿಗೆ ಅದು ಪರಸ್ಪರ ಗೌರವ, ಒಂದು ಶುದ್ಧವಾದ ಕಾಳಜಿ, ಆಮೇಲೆ ಹಂಚ್ಕೊಳ್ಳೋ ಒಂದು ನಿಷ್ಕಲ್ಮಶ ಮನೋಭಾವ ಇದೆಯಲ್ಲ, ಅದರ ಮೇಲೆ ಗಟ್ಟಿಯಾಗಿ ನಿಂತಿತ್ತು. ಹೌದು. ಕೃಷ್ಣನಿಗೆ ಸುಧಾಮನ ಸರಳತೆ, ಅವನ ಜ್ಞಾನ, ಒಳ್ಳೆ ಗುಣಗಳು ಇಷ್ಟ ಆಗಿದ್ರೆ, ಸುಧಾಮನಿಗೆ ಕೃಷ್ಣನ ಆ ಫ್ರೆಂಡ್ಲಿ ನೇಚರ್, ಆಮೇಲೆ ಅವನಲ್ಲಿದ್ದ ಒಂದು ದೈವಿಕ ಸೆಳೆತ, ಅದೂ ಮುಖ್ಯವಾಗಿತ್ತು. ಇದು ನಿಜವಾದ ಸ್ನೇಹ ಅನ್ನೋದು ಹೊರಗಿನ ವಿಷಯಗಳನ್ನ, ಅಂದ್ರೆ ಅಂತಸ್ತು, ಆರ್ಥಿಕ ಪರಿಸ್ಥಿತಿ, ಇದನ್ನೆಲ್ಲ ಹೇಗೆ ಮೀರಿ ನಿಲ್ಲುತ್ತೆ ಅನ್ನೋದಕ್ಕೆ ಒಳ್ಳೆ ಉದಾಹರಣೆ. ಖಂಡಿತ. ಆ ಗುರುಕುಲದ ದಿನಗಳು ಬರೀ ಓದೋದಕ್ಕೆ ಸೀಮಿತ ಆಗಿರ್ಲಿಲ್ಲ. ಅವರ ಜೀವನ ಪೂರ್ತಿ ನೆನಪಿಟ್ಕೊಡೋ ಹಾಗೆ ಒಂದು ಗಟ್ಟಿ ಬುನಾದಿ ಹಾಕಿಕೊಡ್ತು. ಹೌದು ಹೌದು. ಆಮೇಲೆ ವಿದ್ಯಾಭ್ಯಾಸ ಎಲ್ಲ ಮುಗಿಯುತ್ತೆ. ಇಬ್ಬರ ದಾರಿಗಳು ಬೇರೆ ಬೇರೆ ಆಗತ್ತೆ. ಜೀವನದ ರೀತಿ ಅದು. ಕಾಲ ಹೋಗ್ತಾ ಹೋಗ್ತಾ ಕೃಷ್ಣ ದ್ವಾರಕೆಯ ಅಧಿಪತಿ ಆಗ್ತಾನೆ. ಆ ಸಮುದ್ರದ ಮಧ್ಯ ಒಂದು ಅದ್ಭುತವಾದ ದ್ವಾರಕಾ ನಗರಿ ಕಟ್ಟಿ 8 ಜನ ಹೆಂಡ್ತೀರು, ಅಪಾರ ಸಂಪತ್ತು, ಸೈನ್ಯ, ಹೀಗೆ ರಾಜ್ಯಭಾರ ಮಾಡ್ತಾ ಇರ್ತಾನೆ. ದೊಡ್ಡ ಸಾಮ್ರಾಜ್ಯ. ಹೌದು. ಧರ್ಮ ಸ್ಥಾಪನೆ ಅಂತಾನೂ ಎಷ್ಟೋ ಕೆಲ್ಸ ಮಾಡ್ತಾ ಇರ್ತಾನೆ. ಆದ್ರೆ ಸುಧಾಮನ ಕಥೆನೇ ಬೇರೆ. ಅವನ ಪರಿಸ್ಥಿತಿ. ಅವನು ಹಳ್ಳಿಯಲ್ಲೇ ಇದ್ದು ವೇದಪಾಠ ಹೇಳ್ಕೊಂಡು ತುಂಬಾನೇ ಸರಳ, ಅಂದ್ರೆ ತೀರಾ ಬಡತನದಲ್ಲಿ ಜೀವನ ಮಾಡ್ತಾ ಇರ್ತಾನೆ. ಆಕರೆ ಹೇಳೋ ಪ್ರಕಾರ ಅವನಿಗೆ ತುಂಬಾ ಮಕ್ಕಳಿದ್ರು ಅವರ ಹೊಟ್ಟೆ ತುಂಬಿಸೋಕೆ ಅವನಿಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ಅಯ್ಯೋ ಪಾಪ. ಹೌದು. ಮನೇಲಿ ಕಾಳು ಇಲ್ದೆ ಮಕ್ಕಳು ಹಸಿವಿಂದ ಅಳೋದ್ ನೋಡಿ ಅವನ್ಗೆ ಪ್ರತಿದಿನ ಒಂಥರ ಹಿಂಸೆ ಆಗ್ತಾ ಇತ್ತು. ಇದು ಜೀವನದ ಇನ್ನೊಂದು ಮುಖ ಅಲ್ವಾ? ಬಾಲ್ಯದ ಗೆಳೆಯರು ಎಷ್ಟೇ ಆತ್ಮೀಯರಾಗಿದ್ರೂ ಟೈಮ್ ಹೋದಾಗೆ ಅವರ ಲೈಫ್ ಪೂರ್ತಿ ಬೇರೆ ಆಗ್ಬಹುದು. ಹೌದು. ಅವರ ಆರ್ಥಿಕ, ಸಾಮಾಜಿಕ ಪರಿಸ್ಥಿತಿಗಳಲ್ಲಿ ದೊಡ್ಡ ಅಂತರ ಬರಬಹುದು. ಇಲ್ಲಿ ಸುಧಾಮನ ಹೆಂಡ್ತಿ ಸುಶೀಲೆ, ಅವಳ ಪಾತ್ರ ಮುಖ್ಯವಾಗುತ್ತೆ ನೋಡಿ. ಹೌದು. ಅವಳೇ ಕಾರಣ ಆಗ್ತಾಳೆ ಮುಂದಿನ ಘಟನೆಗೆ. ಹೌದು, ಆ ಆಕರದಲ್ಲೂ ಅದನ್ನೇ ಹೇಳಿರೋದು. ಅವಳ ಗಂಡನ ಕಷ್ಟ, ಮಕ್ಕಳ ಹಸಿವು ನೋಡೋಕಾಗದೆ, ಸ್ವಾಮಿ, ನಿಮ್ಮ ಫ್ರೆಂಡ್ ಕೃಷ್ಣ ಇದಾನಲ್ಲ, ಅವನು ಈಗ ದ್ವಾರಕೆ ರಾಜ, ಅವನು ದೀನದಯಾಳು, ಬ್ರಾಹ್ಮಣ ಪ್ರಿಯ ಅಂತೆಲ್ಲ ಹೇಳ್ತಾರೆ. ಒಂದ್ಸಲ ಅವನತ್ರ ಹೋಗಿ ನಮ್ಮ ಪರಿಸ್ಥಿತಿ ಹೇಳಿ ಹೆಲ್ಪ್ ಕೇಳಬಾರ್ದಾ ಅಂತ ಪದೇ ಪದೇ ಹೇಳ್ತಾಳೆ. ಒತ್ತಾಯ ಮಾಡ್ತಾಳೆ. ಆದ್ರೆ ಸುಧಾಮನಿಗೆ ಮೊದಲು ಒಂಥರ ಸಂಕೋಚ, ಹಿಂಜರಿಕೆ. ಇಷ್ಟು ವರ್ಷ ಆದ್ಮೇಲೆ ಫ್ರೆಂಡ್ನ ನೋಡೋಕ್ ಹೋಗೋದು ಸರಿ, ಆದ್ರೆ ಅವನು ರಾಜ, ತಾನು ಬಡವ,
ಅವನ ಅರಮನೆಗೆ ಹೋಗಿ ಹೆಲ್ಪ್ ಕೇಳೋದು ಹೇಗೆ? ಸ್ವಾಭಿಮಾನ ಅಡ್ಡ ಬರುತ್ತೆ. ಖಂಡಿತ. ಖಾಲಿ ಕೈಲಿ ಬೇರೆ ಹೋಗೋದ್ ಹೇಗೆ? ಅವನ ದೊಡ್ಡ ಸ್ಥಾನ ನೋಡಿ ತಾನು ಚಿಕ್ಕವನಾಗ್ತೇನಾ ಅನ್ನೋ ಯೋಚನೆ ಬೇರೆ. ಆಕರ ಸುಧಾಮನ ಈ ಮನಸ್ಸಿನೊಳಗಿನ ಗೊಂದಲವನ್ನ ತುಂಬಾ ಚೆನ್ನಾಗಿ ಹೇಳುತ್ತೆ. ಒಂದ್ ಕಡೆ ಫ್ರೆಂಡ್ನ ನೋಡೋ ಆಸೆ, ಇನ್ನೊಂದ್ ಕಡೆ ತನ್ನ ಬಡತನ ಹೇಳ್ಕೊಳ್ಳೋ ಮುಜುಗರ, ಸ್ವಾಭಿಮಾನ. ಕೊನೆಗೆ ಹೆಂಡ್ತಿ ಬಿಡೋದೇ ಇಲ್ಲ, ಮಕ್ಕಳು ಹಸಿದಿರೋದ್ ನೋಡೋಕಾಗಲ್ಲ, ಅದಕ್ಕೆ ದ್ವಾರಕೆಗೆ ಹೋಗೋಕೆ ಒಪ್ಕೋತಾನೆ. ಇಲ್ಲಿ ಒಂದ್ ಪ್ರಶ್ನೆ ಬರುತ್ತೆ ಅಲ್ವಾ? ಸ್ನೇಹದಲ್ಲಿ, ಅದರಲ್ಲೂ ಈ ಥರ ವ್ಯತ್ಯಾಸಗಳಿದ್ದಾಗ ಸಹಾಯ ಕೇಳೋದು ಸರಿನಾ ಅಥವಾ ಎಷ್ಟು ಕಷ್ಟ ಅದು? ಹೌದು, ತುಂಬಾನೇ ಕಷ್ಟದ ಪ್ರಶ್ನೆ ಇದು. ಸುಧಾಮನ ಹಿಂಜರಿಕೆ ಅವನ ಸ್ವಭಾವನ ಅಥವಾ ಆ ಕಾಲದ ಸಮಾಜದ ಒಂದು ರೀತಿಯ ಪ್ರತಿಬಿಂಬನ? ಆಕರ ಇದಕ್ಕೆ ನೇರ ಉತ್ತರ ಕೊಡಲ್ಲ. ಆದ್ರೆ ಸುಧಾಮನ ಪಾತ್ರದ ಮೂಲಕ ಸ್ನೇಹದಲ್ಲೂ ಸ್ವಾಭಿಮಾನ ಇರುತ್ತೆ, ಆದ್ರೆ ಅನಿವಾರ್ಯತೆ ಅದನ್ನ ಮೀರಿಸ್ಬೋದು ಅಂತ ಹೇಳೋ ಹಾಗೇ ಇದೆ. ನಿಜ. ಆಮೇಲೆ ಸುಧಾಮನ ಹೆಂಡ್ತಿಯವಂದ ಕಳಿಸಿದ್ದು ಬರೀ ದುಡ್ಡುಗೋಸ್ಕರನ? ಅಥವಾ ಕೃಷ್ಣನ ದರ್ಶನ ಆದ್ರನೇ ಸಾಕು, ಕಷ್ಟ ಹೋಗುತ್ತೆ ಅನ್ನೋ ನಂಬಿಕೆನಾ? ಆ ದ್ವಂದ್ವ ಕೂಡ ಇದೆ. ಹೌದು. ಪ್ರಯಾಣಕ್ಕೆ ರೆಡಿಯಾದಾಗ ಸುಧಾಮನಿಗೆ ಇನ್ನೊಂದ ಚಿಂತೆ ಕಾಡುತ್ತೆ, ಫ್ರೆಂಡ್ಗೆ ಗಿಫ್ಟ್ ಏನ್ ತಗೊಂಡ್ ಹೋಗೋದು. ಬಡವ ಏನ್ ಕೊಡೋಕ್ ಸಾಧ್ಯ? ಕೊನೆಗೆ ಹೆಂಡ್ತಿ ಪಕ್ಕದ ಮನೆಯಿಂದ 4 ಹಿಡಿ ಅವಲಕ್ಕಿ ಸಾಲ ತಂದು ಒಂದು ಹಳೇ ಬಟ್ಟೆಯಲ್ಲಿ ಗಂಟ್ ಕಟ್ಟಿಕೊಡ್ತಾಳೆ. ಇದೇ ನಿಮ್ಮ ಫ್ರೆಂಡ್ಗೆ ನಮ್ಮ ಕಡೆಯಿಂದ ಪ್ರೀತಿಯ ಕಾಣಿಕೆ. ಓ. ಸುಧಾಮ ಆ ಅವಲಕ್ಕಿ ಗಂಟನ್ನ ಹಿಡ್ಕೊಂಡು ಹರಕಲು ಬಟ್ಟೆ, ಸೊರಗಿದ ಶರೀರ, ಕಾಲ್ನಡಿಗೆಲೆ ದ್ವಾರಕೆಗೆ ಹೊಡ್ತಾನೆ. ತುಂಬಾ ದೂರದ ಪ್ರಯಾಣ. ಹೌದು. ದಾರಿಯಲ್ಲಿ ಎಷ್ಟೋ ಕಷ್ಟ ಅನುಭವಿಸಿ ದಣಿದು ಕೊನೆಗೆ ಆ ಚಿನ್ನದ ದ್ವಾರಕೆಯನ್ನ ತಲುಪ್ತಾನೆ. ಆಕರ ದ್ವಾರಕೆಯ ವೈಭವವನ್ನ ಸುಧಾಮನ ಕಣ್ಣಿಂದ ನೋಡಿದ ಹಾಗೆ ವರ್ಣಿಸುತ್ತೆ. ಎತ್ತರದ ಕೋಟೆಗಳು, ಚಿನ್ನದ ಕಳಶಗಳು, ರತ್ನದ ಮಹಲುಗಳು, ಭವ್ಯವಾದ ಬೀದಿಗಳು ಎಲ್ಲ ನೋಡಿ ಸುಧಾಮನಿಗೆ ಆಶ್ಚರ್ಯ. ತಾನ್ ಬಂದಿರೋದು ಸರಿ ಜಾಗಕ್ಕೇನಾ ಅಂತ ಒಂಥರ ಅನುಮಾನ. ಅಷ್ಟೊಂದು ವೈಭವ. ಕೃಷ್ಣನ ಅರಮನೆ ಬಾಗಿಲಿಗೋದಾಗ ಅಲ್ಲಿ ದೊಡ್ಡ ದೊಡ್ಡ ದ್ವಾರಪಾಲಕರವನನ್ನ ತಡಿತಾರೆ. ಅವನ ವೇಷ ನೋಡಿ, ಅವನ ಹರಕು ಬಟ್ಟೆ, ಆ ದೀನ ಸ್ಥಿತಿ ನೋಡಿ, ಯಾರೋ ನೀನು, ಎಲ್ಲಿಗ್ ಹೋಗ್ಬೇಕು ಅಂತ ಜೋರಾಗ್ ಕೇಳ್ತಾರೆ. ಸುಧಾಮ ವಿನಯದಿಂದ, ನಾನು ಕೃಷ್ಣನ ಬಾಲ್ಯದ ಗೆಳೆಯ ಸುಧಾಮ ಅಂತ ನನ್ ಹೆಸರು, ಅವನನ್ನ ನೋಡೋಕ್ ಬಂದಿದ್ದೀನಿ ಅಂತ ಹೇಳ್ತಾನೆ. ಆದ್ರೆ ಅವ್ರು ನಂಬೋದಿಲ್ಲ. ಇಲ್ಲ. ಮಹಾರಾಜ ಶ್ರೀಕೃಷ್ಣನಿಗೆ ನಿನ್ನ ಥರ ಬಡ ಸ್ನೇಹಿತನ ಸುಳ್ಳು ಹೇಳಿಕೊಂಡು ಒಳಗೋಗಕ್ ನೋಡ್ತಿದ್ಯಾ ಅಂತ ಗೇಲಿ ಮಾಡಿ ಒಳಗಬಿಡಲ್ಲ. ಅಯ್ಯೋ. ಸುಧಾಮ ಮತ್ತೆ ಮತ್ತೆ ಕೇಳ್ಕೊಂಡಾಗ ಒಬ್ಬ ದ್ವಾರಪಾಲಕ ಸರಿ ಅಂತ ಅನುಮಾನದಿಂದಲೇ ಒಳಗ್ಹೋಗಿ ಕೃಷ್ಣನಿಗೆ ವಿಷಯ ಮುಟ್ಟಿಸ್ತಾನೆ. ಪ್ರಭು, ಹೊರಗೆ ಒಬ್ರು ಬ್ರಾಹ್ಮಣರು ಬಂದಿದ್ದಾರೆ, ಹರಕು ಬಟ್ಟೆ ಹಾಕ್ಕೊಂಡಿದ್ದಾರೆ, ನೋಡೋಕೆ ತುಂಬಾ ಬಡವರ ಹಾಗೆ ಕಾಣ್ತಾರೆ, ಹೆಸರು ಸುಧಾಮ ಅಂತ, ತಮ್ಮ ಬಾಲ್ಯದ ಗೆಳೆಯ ಅಂತ ಹೇಳ್ತಿದ್ದಾರೆ. ಆ ಸುದ್ದಿ ಕೃಷ್ಣನ ಕಿವಿಗೆ ಬಿದ್ದ ತಕ್ಷಣ ಆ ಕ್ಷಣ ಇದೆಯಲ್ಲ, ಆಖರ ಅದನ್ನ ತುಂಬಾ ಭಾವನಾತ್ಮಕವಾಗಿ ಹೇಳುತ್ತೆ. ಹೌದು, ಅದ್ಭುತವಾದ ಕ್ಷಣ ಅದು. ರಾಜನ ಗಾಂಭೀರ್ಯ ಎಲ್ಲ ಬಿಟ್ಟು ಸಿಂಹಾಸನದಿಂದ ಧಡಕ್ಕಂತ ಎದ್ದು, ಏನು ಸುಧಾಮ ಬಂದಿದನ, ನನ್ನ ಪ್ರಾಣ ಸ್ನೇಹಿತ ಸುಧಾಮ ಅಂತ ಕೂಗಿ ಚಪ್ಪಲಿನೂ ಹಾಕ್ಕೊಳ್ದೆ ಓಡೋಡಿ ಬರ್ತಾನೆ. ಹೌದು. ಅರಮನೆ ಬಾಗಿಲಲ್ಲಿ ನಿಂತಿದ್ದ ತನ್ನ ಬಡ ಸ್ನೇಹಿತನನ್ನು ನೋಡಿದ ತಕ್ಷಣ ಅವನ ಸ್ಥಿತಿ ನೋಡಿ ಕಣ್ಣಲ್ಲಿ ನೀರು ಬರುತ್ತೆ, ಗಟ್ಟಿಯಂಗ್ ಅಪ್ಕೊಂಡು ಆನಂದ ಭಾಷ್ಪ ಸುರಿಸ್ತಾನೆ. ಎಷ್ಟು ವರ್ಷ ಆಯ್ತು ಗೆಳೆಯ ನಿನ್ನ ನೋಡಿ, ಹೇಗಿದೀಯಾ, ನನ್ನ ನೋಡಕ್ ಬಂದ್ಯಲ್ಲ ಅಂತ ಗದ್ಗದಿತ್ತನಾಗ್ತಾನೆ. ಅಲ್ಲಿ ಅರಮನೆಯಲ್ಲಿದ್ದ ರುಕ್ಮಿಣಿ, ಸತ್ಯಭಾಮೆ, ಬೇರೆ ರಾಣಿಯರು, ಮಂತ್ರಿಗಳು, ಸೇವಕರು ಎಲ್ಲರಿಗೂ ಶಾಕ್. ಹೌದು, ಆಶ್ಚರ್ಯ ಆಗುತ್ತೆ ಅವರಿಗೆ. ಒಬ್ಬ ಚಕ್ರವರ್ತಿ, ದೇವರ ಸ್ವರೂಪ ಅವನು, ಹೀಗೆ ಒಬ್ಬ ಸಾಮಾನ್ಯ ಬಡವನಿಗಾಗಿ ಓಡಿಬಂದು ಅಪ್ಕೊಂಡು ಕಣ್ಣೀರು ಹಾಕ್ತಾನಲ್ಲ ಅಂತ ಎಲ್ಲರೂ ದಿಗ್ಭ್ರಾಂತರಾಗ್ತಾರೆ. ಖಂಡಿತ. ಆಮೇಲೆ ಕೃಷ್ಣ ಸುಧಾಮನನ್ನ ತುಂಬಾನೇ ಗೌರವದಿಂದ ಕೈ ಹಿಡ್ಕೊಂಡು ಅರಮನೆಯೊಳಗಡೆ ಕರ್ಕೊಂಡು ಹೋಗ್ತಾನೆ. ಹೌದು. ತಾನು ಸ್ವಂತ ಸಿಂಹಾಸನದಲ್ಲೇ ಕೂರಿಸ್ತಾನೆ. ಆಮೇಲೆ ತಾನೇ ಒಂದು ತಟ್ಟೆಲೆ ನೀರು ತಂದು ಪ್ರೀತಿಯಿಂದ ಅವನ ಕಾಲುಗಳನ್ನ, ಆ ಧೂಳು ತುಂಬಿದ ಪಾದಗಳನ್ನ ತೊಳಿತಾನೆ. ಆ ನೀರನ್ನ ತನ್ನ ತಲೆ ಮೇಲೆ ಹಾಕೋತಾನೆ. ಆಹಾ, ಎಂಥ ವಿನಯ! ರಾಣಿಯರೆಲ್ಲ ಚಾಮರ ಬೀಸ್ತಾರೆ, ಒಳ್ಳೆ ಸುಗಂಧ ಹಚ್ತಾರೆ, ಅವನಿಗೆ ಸ್ನಾನ ಮಾಡಿಸಿ ಹೊಸ ಬಟ್ಟೆ ಕೊಟ್ಟು, ಆಮೇಲೆ ಒಳ್ಳೆ ಭೋಜನ, ಪಂಚಭಕ್ಷ್ಯ ಪರಮಾನ್ನ, ರಾಜೋಪಚಾರ. ಹೌದು. ಇಷ್ಟೆಲ್ಲ ಆದರ ಸತ್ಕಾರ ನೋಡಿ ಸುಧಾಮನಿಗೆ ಮಾತುಗಳೇ ಬರೋದಿಂಗ. ಒಂಥರ ಮೂಕನಾಗ್ಬಿಡ್ತಾನೆ ಆನಂದದಿಂದ, ಕೃತಜ್ಞತೆಯಿಂದ. ಈ ಸ್ವಾಗತದ ಸೀನ್ ಇದೆಯಲ್ಲ, ಇದು ತುಂಬಾ ಮುಖ್ಯವಾದದ್ದು. ಬರೀ ಸ್ನೇಹದ ಪ್ರದರ್ಶನ ಅಲ್ಲ ಇದು. ನಿಜ. ಒಂದು ಕಡೆ ಸುಧಾಮನ ಆ ಬಡತನದ ಸ್ಥಿತಿ, ಇನ್ನೊಂದು ಕಡೆ ಅರಮನೆಯ ಆ ವೈಭವ. ಇದರ ಮಧ್ಯೆ ಕೃಷ್ಣನ ರಿಯಾಕ್ಷನ್ ನೋಡಿ. ಅವನಲ್ಲಿ ರಾಜನಾಗಿ ವರ್ತಿಸ್ತಾ ಇಲ್ಲ,
ಒಬ್ಬ ನಿಜವಾದ ಸ್ನೇಹಿತನಾಗಿ ತನ್ನ ಗೆಳೆಯನ ಮೇಲೆ ಇರೋ ಆ ಶುದ್ಧ ಪ್ರೀತಿ ಗೌರವನ್ನ ತೋರಿಸ್ತಾ ಇದ್ದಾನೆ. ಕಾಲು ತೊಳೆಯೋದು ಅಂದ್ರೆ ಆ ಕಾಲದಲ್ಲಿ ಅತ್ಯಂತ ದೊಡ್ಡ ಗೌರವದ ಸಂಕೇತ. ಒಬ್ಬ ಚಕ್ರವರ್ತಿ ಬಡವನ ಕಾಲು ತೊಳಿತಾನೆ ಅಂದ್ರೆ ಅದು ಸ್ನೇಹ ಅನ್ನೋದು ಎಲ್ಲಾ ಲೌಕಿಕ ಸ್ಥಾನಮಾನಗಳನ್ನ ಮೀರಿ ನಿಲ್ಲುತ್ತೆ ಅಂತ ಜಗತ್ತಿಗೆ ಸಾರಿ ಹೇಳಿದ ಹಾಗೆ. ರಾಣಿಯರು, ಪರಿವಾರದವರು ಎಲ್ಲ ಆಶ್ಚರ್ಯಪಟ್ಟಿದ್ದೇ ಕೃಷ್ಣನ ನಡವಳಿಕೆ ಎಷ್ಟು ಅಸಾಮಾನ್ಯವಾಗಿತ್ತು. ಅದು ಸ್ನೇಹದ ಪವಿತ್ರತೆಗೆ ಅವನು ಎಷ್ಟು ಬೆಲೆ ಕೊಡ್ತಿದ್ದ ಅನ್ನೋದನ್ನ ತೋರಿಸುತ್ತೆ. ಗುರುಕುಲದ ದಿನಗಳನ್ನೆಲ್ಲ ನೆನ್ಪು ಮಾಡ್ಕೊಂಡು ಮಾತಾಡಿದ್ಮೇಲೆ ಕೃಷ್ಣ ಸ್ವಲ್ಪ ತಮಾಷೆಯಾಗಿ, ಗೆಳೆಯ ಸುಧಾಮ, ನನ್ನ ಅತ್ತಿಗೆ ನನಗೋಸ್ಕರ ಏನಾದ್ರೂ ಗಿಫ್ಟ್ ಕಳಿಸಿದಾರಾ? ಬರೀ ಕೈಲಿ ಬಂದಿಲ್ಲ ತಾನೆ ಅಂಟೆ ನಗ್ತಾ ಕೇಳ್ತಾನೆ. ಆಗ ಸುಧಾಮನಿಗೆ ನೆನ್ಪಾಗುತ್ತೆ. ಆಗ ಸುಧಾಮನಿಗೆ ತಾನ್ ತಂದಿದ್ದ ಅವಲಕ್ಕಿ ಗಂಟು ನೆನ್ಪಾಗುತ್ತೆ. ಆದ್ರೆ ಅರಮನೆ ವೈಭವ, ಕೃಷ್ಣನ ಸತ್ಕಾರದ ಮುಂದೆ ಇದನ್ನ ಕೊಡೋಕೆ ಅವನಿಗೆ ತುಂಬಾನೇ ಮುಜುಗರ, ನಾಚಿಕೆ ಆಗುತ್ತೆ. ಅಷ್ಟು ಸಣ್ಣ ಕಾಣಿಕೆ ಅಂತ ಅದನ್ನ ತನ್ನ ಬಟ್ಟೆ ಹಿಂದೆನೆ ಮುಚ್ಚಿಟ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾನೆ. ಆದ್ರೆ ಕೃಷ್ಣನಿಗೆ ಗೊತ್ತಾಗಲ್ವಾ, ಅವನು ಅಂತರ್ಯಾಮಿ. ಗೆಳೆಯನ ಮನಸ್ಸಿನ ಸಂಕೋಚ ಅರ್ಥ ಆಗತ್ತೆ. ಹೌದು. ಏನದು ಗೆಳೆಯ, ನನ್ನಿಂದ ಮುಚ್ಚಿಡ್ತಿದೀಯಾ? ಅತ್ತಿಗೆ ಪ್ರೀತಿಯಿಂದ ಕಳಿಸಿದ್ದನ್ನ ಕೊಡು ಅಂತ ತಮಾಷೆ ಮಾಡಿಕೊಂಡೇ ಸುಧಾಮನ ಕೈಯಲ್ಲಿದ್ದ ಆ ಹಳೆಯ ಬಟ್ಟೆ ಗಂಟನ್ನ ತಾನೇ ಬಲವಂತವಾಗಿ ತಗೊಂಡು ಬಿಚ್ತಾನೆ. ಬಿಚ್ಚಿ ನೋಡ್ತಾನೆ. ಅದ್ರೊಳಗಡೆ 4 ಕಿಡಿ ಅವಲಕ್ಕಿ. ಅದನ್ನ ನೋಡಿ ಕೃಷ್ಣನ ಮುಖ ಅರಳುತ್ತೆ. ಆಹಾ, ಅವಲಕ್ಕಿನ ನನಗೆ ತುಂಬಾನೇ ಇಷ್ಟವಾದದ್ದು ಅಂತ ಹೇಳಿ ಒಂದು ಹಿಡಿ ತಗೊಂಡು ಬಾಯಿಗೆ ಹಾಕ್ಕೊಂಡು ಅದ್ಭುತ, ಎಂಥ ರುಚಿ! ಇಷ್ಟು ರುಚಿಯಾದ ಅವಲಕ್ಕಿ ನಾನು ಯಾವತ್ತೂ ತಿಂದಿಲ್ಲ ಅಂತ ಖುಷಿಯಿಂದ ಹೇಳ್ತಾನೆ. ಆ ಕ್ಷಣಕ್ಕೆ ಆ ಅವಲಕ್ಕಿ ಅವನಿಗೆ ಅಮೃತಕ್ಕಿಂತ ಹೆಚ್ಚಾಗಿ ಕಾಣುತ್ತೆ. ಕೃಷ್ಣ ಇನ್ನೊಂದು ಹಿಡಿ ತಿನ್ನಕ್ ಹೋಗ್ತಾನೆ. ಆಗ ಪಕ್ಕದಲ್ಲೇ ಇದ್ದ ರುಕ್ಮಿಣಿದೇವಿ ಅವನು ಕೈ ಹಿಡಿದು ತಡೆಯುತ್ತಾಳೆ. ರುಕ್ಮಿಣಿ ತಡೀತಾರೆ. ಪ್ರಭು, ಸಾಕು, ಈ ಒಂದು ಹಿಡಿ ಅವಲಕ್ಕಿಯಿಂದಲೇ ನಿಮ್ಮ ಗೆಳೆಯನಿಗೆ ಈ ಲೋಕದ ಪರಲೋಕದ ಎಲ್ಲ ಸಂಪತ್ತು ಸಿಕ್ಕ ಹಾಗೆ ಆಯಿತು. ನಿಮ್ಮ ಕರುಣೆಗೆ ಕೊನೆಯಿಲ್ಲ. ಇನ್ನೂ ಕೊಟ್ರೆ ಲಕ್ಷ್ಮೀದೇವಿನೇ ಇವರ ದಾಸಿಯಾಗ್ಬೇಕಾಗತ್ತೆ ಅಂತ ಮೆಲ್ಲಗೆ ಹೇಳ್ತಾಳೆ. ಅವಳ ಮಾತಿನ ಅರ್ಥ. ಕೃಷ್ಣ ನಗುತ್ತಾ ಸುಮ್ಮನಾಗುತ್ತಾನೆ. ಸುಧಾಮ ಕೆಲವು ದಿನ ದ್ವಾರಕೆಯಲ್ಲಿ ಆ ರಾಜಾತಿಥ್ಯ ಸ್ವೀಕರಿಸಿ ಕೃಷ್ಣನ್ ಜೊತೆ ಖುಷಿಯಾಗಿ ಇರ್ತಾನೆ. ಆದರೆ ಆಕರೆ ಹೇಳೋ ಹಾಗೆ ಅವನು ಬಂದ ಕಾರಣವನ್ನ, ತನ್ನ ಬಡತನದ ಬಗ್ಗೆ, ಮಕ್ಕಳ ಹಸಿವಿನ ಬಗ್ಗೆ ಒಂದು ಮಾತೂ ಹೇಳೋದಿಲ್ಲ. ಸಹಾಯ ಕೇಳೋದೇ ಇಲ್ಲ. ಅವನ ಸ್ವಾಭಿಮಾನ ಅಡ್ಡ ಬರುತ್ತೆ. ಆ ಅವಲಕ್ಕಿ ಸ್ವೀಕಾರ ಇದೆಯಲ್ಲ, ಅದರ ಅರ್ಥ ತುಂಬಾನೇ ಆಳವಾಗಿದೆ. ಅದರ ಮಾರ್ಕೆಟ್ ವ್ಯಾಲ್ಯೂ ಏನೂ ಇಲ್ಲದೆ ಇರ್ಬೋದು. ಹೌದು. ಅದ್ರ ಹಿಂದಿದ್ದದ್ದು ಸುಧಾಮನ, ಅವನ ಹೆಂಡತಿಯ ಪ್ರೀತಿ, ಭಕ್ತಿ, ಸಮರ್ಪಣೆ. ಕೃಷ್ಣ ಅದನ್ನ ಅಷ್ಟು ಖುಷಿಯಿಂದ, ಅಷ್ಟು ಗೌರವದಿಂದ ತಿಂದಿದ್ದು ದೇವ್ರು ವಸ್ತುಗಿಂತ ಕೊಡುವವನ ಭಾವನೆಗೆ, ಶ್ರದ್ಧೆಗೆ ಹೆಚ್ಚು ಬೆಲೆ ಕೊಡ್ತಾನೆ ಅನ್ನೋದ್ರ ಸಂಕೇತ. ನಿಜ. ರುಕ್ಮಿಣಿಯ ಮಾತು ಇಲ್ಲಿ ತುಂಬಾ ಇಂಪಾರ್ಟೆಂಟ್. ಅವಳು ಲಕ್ಷ್ಮೀದೇವಿಯ ಅವತಾರ ಅಂತಾನೆ ಹೇಳ್ತಾರೆ. ಹೌದು. ಅವಳ ಮಾತಿನ ಅರ್ಥ, ಕೃಷ್ಣ ಮೊದಲ ಹಿಡಿ ಸ್ವೀಕರಿಸಿದಾಗ್ಲೇ, ಅಂದ್ರೆ ಭಕ್ತನ ಪ್ರೀತಿಯ ಕಾಣಿಕೆಯನ್ನ ದೇವರು ಮನಸ್ಸಿನಿಂದ ಸ್ವೀಕರಿಸಿದ ಆ ಕ್ಷಣದಲ್ಲೇ ಸುಧಾಮನಿಗೆ ಬೇಕಾದ ಎಲ್ಲ ಅನುಗ್ರಹ, ಆಶೀರ್ವಾದ ಸಿಕ್ಕಾಗಿದೆ ಅಂತ. ಸುಧಾಮ ಸಹಾಯ ಕೇಳದೇ ಇರೋದಕ್ಕೆ ಅವನ ಸ್ವಾಭಿಮಾನ ಕಾರಣ ಇರಬಹುದು, ಅಥವಾ ಎಲ್ಲವನ್ನೂ ತಿಳಿದಿರೋ ತನ್ನ ಗೆಳೆಯ ಕೃಷ್ಣ ಮಾತಿಲ್ಲದೇನೆ ತನ್ನ ಪರಿಸ್ಥಿತಿ, ತನ್ನ ಮನಸ್ಸಿನ ಇಚ್ಛೆಯನ್ನ ತಿಳ್ಕೋತಾನೆ ಅನ್ನೋ ಆಳವಾದ ನಂಬಿಕೆನೂ ಇರ್ಬೋದು. ಹೌದು, ಇರಬಹುದು. ಇದು ಭಕ್ತ ಮತ್ತು ಭಗವಂತನ ನಡುವಿನ ಒಂದು ಮೌನ ಸಂವಾದ ಇದ್ದ ಹಾಗೆ. ಅಲ್ಲಿ ಅರ್ಪಣೆಯ ಶುದ್ಧತೆಯೇ ಎಲ್ಲವನ್ನೂ ಹೇಳಿಬಿಡುತ್ತೆ. ಹೌದು. ಕೊನೆಗೆ ಸುಧಾಮ ತನ್ನ ಊರಿಗೆ ವಾಪಸ್ ಹೋಗೋಕೆ ಕೃಷ್ಣನ ಪರ್ಮಿಷನ್ ಕೇಳ್ತಾನೆ. ಕೃಷ್ಣ ಅವನನ್ನ ಮತ್ತೆ ಅಷ್ಟೇ ಪ್ರೀತಿಯಿಂದ ಕಳಿಸ್ಕೊಡ್ತಾನೆ. ಆದ್ರೆ ಯಾವುದೇ ದುಡ್ಡು, ಗಿಫ್ಟು ಏನೂ ಕೊಡೋದಿಲ್ಲ. ನೇರವಾಗಿ ಏನೂ ಕೊಡಲ್ಲ. ಸುಧಾಮನಿಗೂ ಕೇಳೋಕೆ ಬಾಯ್ ಬರೋದಿಲ್ಲ. ದ್ವಾರಕೆಯಿಂದ ಹೊರಟು ತನ್ನ ಹಳ್ಳಿಗೆ ಹೋಗೋ ದಾರಿಯಲ್ಲಿ ಮನಸ್ಸಲ್ಲಿ ಗೆಳೆಯನನ್ನ ನೋಡಿದ ಖುಷಿ ಒಂದ್ ಕಡೆ, ಆದ್ರೆ ಇನ್ನೊಂದ್ ಕಡೆ ಮನೆಗೆ ಹೋದ್ಮೇಲೆ ಮಕ್ಕಳ ಹಸಿವು ಹೇಗೆ ನೀಗಿಸೋದು ಅನ್ನೋ ಚಿಂತೆ ಮತ್ತೆ ಶುರುವಾಗತ್ತೆ. ಮತ್ತೆ ವಾಸ್ತವಕ್ಕೆ ಬರ್ತಾನೆ. ಕೃಷ್ಣ ಇಷ್ಟೆಲ್ಲ ಪ್ರೀತಿ ತೋರಿಸಿದ್ರು ತಾನು ಬರೀಗೈಯಲ್ಲೇ ಹೋಗ್ತಿದ್ದೀನಲ್ಲ ಅಂತ ಸ್ವಲ್ಪ ನಿರಾಸೆನೂ ಆಗಿರಬಹುದು. ಆದ್ರೆ ಅವನು ತನ್ನ ಹಳ್ಳಿಯ ಗಡಿ ಹತ್ರ ಬಂದಾಗ ಅಲ್ಲಿ ನೋಡಿದ ದೃಶ್ಯ ಅವನಿಗೆ ತನ್ನ ಕಣ್ಣನ್ನೇ ನಂಬೋಕೆ ಆಗಲ್ಲ. ಅದೇ ಕ್ಲೈಮ್ಯಾಕ್ಸ್. ಒಂದು ಪವಾಡನೆ ನಡೆದೋಗಿರುತ್ತೆ. ಆಕಾರ ಅದನ್ನ ಕೃಷ್ಣನ ಲೀಲೆ ಅಂತಾನೆ ಹೇಳುತ್ತೆ. ಹೌದು. ಸುಧಾಮನ ಆ ಹಳೆ ಬೀಳೋ ಹಾಗಿದ್ದ ಗುಡಿಸಲಿತ್ತಲ್ಲ, ಆ ಜಾಗದಲ್ಲಿ ದ್ವಾರಕೆಯ ಅರಮನೆಗಳ ತರಾನೇ ಒಂದು ದೊಡ್ಡ ಸುಂದರವಾದ ಮಹಲು ನಿಂತಿರುತ್ತೆ. ಭವ್ಯವಾದ ಅರಮನೆ. ಹೌದು. ಮನೆ ಮುಂದೆ ಗಾರ್ಡನ್, ಸುತ್ತಲೂ ಸಂಪತ್ತು. ಅವನ ಮಕ್ಕಳು, ಹೆಂಡ್ತಿ ಎಲ್ರೂ ಹರ್ಕುಬಟ್ಟೆ ಬದಲು ರೇಷ್ಮೆ ಬಟ್ಟೆ ಹಾಕೊಂಡು, ಒಡವೆ ಹಾಕೊಂಡು ನಗ್ತಾ ಅವನ್ನ ಬರಮಾಡ್ಕೊಳ್ತಾರೆ. ಮನೆಯೊಳಗೆಲ್ಲ ಧನಧಾನ್ಯ, ಬೇಕಾದ ಎಲ್ಲ ವಸ್ತುಗಳು.
ಆಗ ಸುಧಾಮನ್ಗೆ ಅರ್ಥ ಆಗುತ್ತೆ ಇದು ಬೇರೆ ಯಾರದ್ದೂ ಅಲ್ಲ, ತನ್ನ ಪ್ರೀತಿಯ ಗೆಳೆಯ ಕರುಣಾಮಯಿ ಕೃಷ್ಣನ ಕೃಪೆ, ಅವನ ಮೌನವಾದ ಅನುಗ್ರಹ ಅಂತ. ಅವನು ಕಣ್ಣಲ್ಲಿ ನೀರು ತುಂಬಿಕೊಂಡು ದ್ವಾರಕೆ ಕಡೆ ಕೈ ಮುಗಿದು ಮನಸ್ಸಲ್ಲೇ ಕೃಷ್ಣನಿಗೆ ಥ್ಯಾಂಕ್ಸ್ ಹೇಳ್ತಾನೆ. ಇಲ್ಲಿ ಕೃಷ್ಣ ಸಹಾಯ ಮಾಡಿದ ರೀತಿ ಇದೆಯಲ್ಲ, ಅದನ್ನ ಗಮನಿಸ್ಬೇಕು. ಅವನು ಸುಧಾಮನ ಮುಂದೆ ಏನೋ ದಾನ ಕೊಟ್ಟು ಅವನಿಗೆ ಒಂದು ಥರ ಕೃತಜ್ಞತೆಯ ಭಾರ ಹೊರಿಸಲಿಲ್ಲ. ನಿಜ, ಅದು ಮುಖ್ಯ. ಗೆಳೆಯನ ಮುಂದೆ ಕೈ ಚಾಚೋದು, ಅವನ ಸ್ವಾಭಿಮಾನಕ್ಕೆ ಧಕ್ಕೆ ಆಗೋದು, ಆ ಮುಜುಗರದ ಸಂದರ್ಭನೇ ಬರ್ಲಿಲ್ಲ. ಹೌದು ಹೌದು. ಮೆಟೀರಿಯಲ್ ಹೆಲ್ಪ್ ಅಲ್ಲ, ಇದು ಗೆಳೆಯನ ಗೌರವವನ್ನ, ಅವನ ಸ್ವಾಭಿಮಾನವನ್ನ ಕಾಪಾಡಿದ, ಅವನ ಅರ್ಹತೆಯನ್ನ ಮೌನವಾಗಿ ಗುರುತಿಸಿದ ಒಂದು ದೈವಿಕ ಕರುಣೆ. ಖಂಡಿತವಾಗಿಯೂ ಇದು ದೇವರು ತನ್ನ ಭಕ್ತರ ಜೊತೆ ಹೇಗೆ ವ್ಯವಹರಿಸ್ತಾನೆ ಅನ್ನೋದನ್ನ ತೋರಿಸುತ್ತೆ. ಆತ ಬರೀ ಕೇಳಿದ್ದನ್ನ ಕೊಡವನಲ್ಲ. ಅರ್ಹತೆ, ಭಕ್ತಿಗೆ ತಕ್ಕ ಹಾಗೆ ಅದನ್ನ ಹೇಳ್ಕೊಳ್ದಿದ್ರೂ ಅಗತ್ಯವನ್ನ ತಿಳಿದು ಅನುಗ್ರಹಿಸುವನು. ಆಕರದ ಶುರುವಿನಲ್ಲೂ ಹೇಳಿದ ಹಾಗೆ ದೇವರು ಭಕ್ತಿಗೆ, ನಿಸ್ವಾರ್ಥ ಪ್ರೀತಿಗೆ ಹೇಗೆ ಸ್ಪಂದಿಸ್ತಾನೆ, ಅವನ ಕರುಣೆ ಹೇಗೆ ಹರಿಯುತ್ತೆ ಅನ್ನೋದಕ್ಕೆ ಈ ಘಟನೆ ಒಂದು ಬೆಸ್ಟ್ ಎಕ್ಸಾಂಪಲ್. ಹೌದು. ಸುಧಾಮ ಕೇಳದಿದ್ರು ಅವನ ಭಕ್ತಿ, ಅವನ ಸ್ನೇಹದ ಶುದ್ಧತೆ, ಆಮೇಲೆ ಅವನು ಪ್ರೀತಿಯಿಂದ ಕೊಟ್ಟ 4 ಹಿಡಿ ಅವಲಕ್ಕಿ, ಅದೇ ಕೃಷ್ಣನ ಕರುಣೆಯನ್ನ ತರೋದಕ್ಕೆ ಸಾಕಾಗಿತ್ತು. ಕೃಷ್ಣ ಕೊಟ್ಟಿದ್ದು ಬರೀ ಸಂಪತ್ತಲ್ಲ, ಸುಧಾಮನಿಗೆ, ಅವನ ಕುಟುಂಬಕ್ಕೆ ಒಂದು ಗೌರವದ, ನೆಮ್ಮದಿಯ ಜೀವನವನ್ನ ಕೊಟ್ಟ. ಹಾಗಾದ್ರೆ ಕೃಷ್ಣ ಮತ್ತು ಸುಧಾಮರ ಈ ಕಥೆಯಿಂದ ಮತ್ತೆ ನಾವು ಚರ್ಚೆ ಮಾಡಿದ ಈ ಯೂಟ್ಯೂಬ್ ಆಕರದಿಂದ ನಮಗೆ ಸಿಗೋ ಮುಖ್ಯ ಪಾಠ ಏನು? ಮೊದಲನೇದಾಗಿ, ನಿಜವಾದ ಸ್ನೇಹ ಅನ್ನೋದು ಹೊರಗಿನ ವಿಷಯಗಳಾದ ಸ್ಥಾನಮಾನ, ದುಡ್ಡು, ಜಾತಿ ಇದನ್ನೆಲ್ಲ ಮೀರಿದು ಅಂತ ಸ್ಪಷ್ಟವಾಗಿ ಗೊತ್ತಾಗತ್ತೆ. ಹೌದು, ಅದು ಮುಖ್ಯವಾಗಿ. ಎಷ್ಟು ವರ್ಷಗಳೇ ಆಗ್ಲಿ, ಎಷ್ಟೇ ದೂರ ಇರ್ಲಿ, ಆರ್ಥಿಕ ಸ್ಥಿತಿ ಎಷ್ಟೇ ಬೇರೆ ಇರ್ಲಿ, ನಿಜವಾದ ಸ್ನೇಹದ ಆ ಸೆಳೆತ, ಅದರೊಳಗಿನ ಪ್ರೀತಿ, ನಂಬಿಕೆ, ಕಾಳಜಿ ಅದು ಯಾವತ್ತೂ ಕಡಿಮೆ ಆಗಲ್ಲ. ಖಂಡಿತ. ಆಮೇಲೆ ಕೃಷ್ಣ ತನ್ನ ಗೆಳೆಯನಿಗೆ, ಭಕ್ತನಿಗೆ ಅವನು ಕೇಳ್ದೇ ಇದ್ರೂ ಅವನ ಅಗತ್ಯ ತಿಳಿದು ಅವನ ಗೌರವಕ್ಕೆ ಚ್ಯುತು ಬರ್ದ ಹಾಗೆ ಸಹಾಯ ಮಾಡಿದ ರೀತಿ ಇದೆಯಲ್ಲ, ಅದು ದೇವರ ಅಪಾರ ಕರುಣೆ, ಅವನ ಅಂತರ್ಯಾಮಿತ್ವ, ಭಕ್ತವತ್ಸಲತೆಗೆ ಒಂದು ದೊಡ್ಡ ಉದಾಹರಣೆ. ಹೌದು, ಈ ಕಥೆ ನಿಜವಾದ ಸ್ನೇಹದ ಲಕ್ಷಣಗಳನ್ನ, ಅಂದ್ರೆ ನಿಸ್ವಾರ್ಥತೆ, ಪರಸ್ಪರ ಗೌರವ, ಕಷ್ಟದಲ್ಲಿ ಜೊತೆ ನಿಲ್ಲೋದು ಅಥವಾ ಅಗತ್ಯವನ್ನ ಅರಿತು ಪೂರೈಸೋದು, ಇದೆಲ್ಲ ಎತ್ತಿ ತೋರಿಸುತ್ತೆ. ಜೊತೆಗೆ ಭಕ್ತಿಯ ಶಕ್ತಿನೂ ಹೇಳುತ್ತೆ. ಈಗ ಈ ಕಥೆಯ ಆಶಯಗಳನ್ನ ಇವತ್ತಿನ ನಮ್ಮ ಲೈಫ್ಗೆ ಅನ್ವಯಿಸಿ ನೋಡಿದ್ರೆ ಒಂದು ಪ್ರಶ್ನೆ ಬರುತ್ತೆ. ಏನು? ಇವತ್ತಿನ ಈ ಫಾಸ್ಟ್, ಕಾಂಪಿಟೇಟಿವ್, ಕೆಲವೊಮ್ಮೆ ತುಂಬ ಸೂಪರ್ಫಿಷಿಯಲ್ ರಿಲೇಷನ್ಶಿಪ್ಗಳೇ ಹೆಚ್ಚಾಗಿರೋ ಜಗತ್ತಲ್ಲಿ ಕೃಷ್ಣ ಸುಧಾಮರ ಕಥೆಯಲ್ಲಿ ಹೇಳಿರೋ ತರಹದ ಆಳವಾದ, ನಿಸ್ವಾರ್ಥ, ಒಬ್ರನ್ನೊಬ್ರು ಮಾತಿಲ್ದೆ ಅರ್ಥ ಮಾಡ್ಕೊಳ್ಳೋ ಸ್ನೇಹವನ್ನ ನಾವು ನೋಡಕ್ ಸಾಧ್ಯನಾ? ಕಷ್ಟದ ಪ್ರಶ್ನೆ. ಅಥವಾ ಬೇರೆ ಬೇರೆ ಆರ್ಥಿಕ, ಸಾಮಾಜಿಕ ಹಿನ್ನೆಲೆ ಇರೋ ಸ್ನೇಹಿತರ ನಡುವೆ ಇಂಥ ಶುದ್ಧವಾದ, ನಿರೀಕ್ಷೆಗಳಿಲ್ಲದ ಸಂಬಂಧವನ್ನ ಉಳಿಸ್ಕೊಳ್ಳೋಕೆ ಏನೆಲ್ಲ ಚಾಲೆಂಜಸ್ ಇವೆ? ಈ ಪುರಾಣ ಕಥೆ ನಮ್ಗೆ ಯಾವ ರೀತಿ ಸ್ಫೂರ್ತಿ ಕೊಡಬಹುದು? ಇದು ಬಹುಶಃ ನಾವೆಲ್ಲರೂ ನಮ್ಮೊಳಗೆ ಕೇಳ್ಕೊಂಡು ಯೋಚನೆ ಮಾಡಬೇಕಾದ ವಿಷಯ ಅನ್ಸುತ್ತೆ. ನಿಜ, ಯೋಚನೆ ಮಾಡಬೇಕಾದ ವಿಷಯವೇ ಸರಿ.